ಹಾಯ್ ಎಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕವಲುದಾರಿ ಕಥೆಯ ಮುಂದುವರೆದ ಸಂಚಿಕೆ. ಮೊದಲೇ ವಿಧವೆ ತವರು ಮನೆಯಲ್ಲಿ ಬಂದು ಉಳಿದಿದ್ದಾಳೆ. ಹಾಗಿದ್ದಾಗ ಮನೆಯಲ್ಲಿಯೇ ಉಳಿದುಕೊಂಡು ಕಸ ಮುಸ್ರೆ ನೋಡಿಕೊಂಡಿರುವುದನ್ನು ಬಿಟ್ಟು ಈಗ ಇವಳಿಗೆ ಓದಬೇಕಾ? ಈಗ ಈ ಹುಡುಗಿ ಓದಿ ಸಾಧಿಸುವುದಾದರೂ ಏನು? ಆ ಪದ್ದಣ್ಣನಿಗೂ ಬುದ್ಧಿ ಇಲ್ಲ. ಮಗಳು ಹೇಳಿದಂಗೆ ಕೇಳುತ್ತಿದ್ದಾನೆ. ಇದು ಆ ಹಳ್ಳಿಯ ಜನರ ಒಬ್ಬೊಬ್ಬರ ಮನಸ್ಸಿನ ಒಂದೊಂದು ರೀತಿಯ ಮಾತುಗಳು. ಆ ಶಾಂಭವಿ ಗಂಡನನ್ನು ಮದುವೆಯಾಗಿದ್ದರೆ ಇವಳಿಗೂ ಒಂದು ಜೀವನ ಸಿಗುತ್ತಿತ್ತು. ವಿಧವೆಯಾಗಿರುವ ಅವಳಿಗೂ ಸೌಭಾಗ್ಯ ದೊರೆಯುತ್ತಿತ್ತು. ಆ ಮಗುವನ್ನು ನೋಡಿಕೊಂಡು ಅವರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಇರಬಹುದಿತ್ತು. ಅಲ್ಲದೆ ಆ ಮಗುವನ್ನು ದತ್ತು ಬೇರೆ ತಗೋತಾಳಂತೆ. ಇದೆಲ್ಲ ಆಗುವಂತಹ ಮಾತಾ? ಯಾರು ಸಾಧಿಸದೇ ಇರುವುದನ್ನು ಇವಳು ಸಾಧಿಸುವ ಹಾಗೆ ಆಡ್ತಿದ್ದಾಳೆ. ಈ ರೀತಿಯ ವ್ಯಂಗ್ಯ ಮಾತುಗಳನ್ನು ಆಡಿ ಅವಳ ಜೀವನವನ್ನು ತಾವೇ ರೂಪಿಸುವಂತೆ ಮಾತನಾಡುವ ಜನರುಗಳ ನಡುವೆ, ತನ್ನ ಚಿಕ್ಕವನ ಚುಚ್ಚು ಮಾತುಗಳ ನಡುವೆ ತನ್ನ ಗೆಳೆಯ ಕರ್ಣನ ಸಹಾಯದಿಂದ ಭೂಮಿ ಹೇಗೋ 10ನೇ ತರಗತಿ ಪರೀಕ್ಷೆಗಳೆಲ್ಲವನ್ನು ಬರೆದು ಮುಗಿಸಿದಳು. ಇನ್ನು ಆ ಪುಟ್ಸಾಮಿ ಅಂದು ವೀರಣ್ಣ ಅವರು ಭೂಮಿಯ ತಂಟೆಗೆ ಬರಬೇಡ ಎಂದು ಎಚ್ಚರಿಕೆ ನೀಡಿ ಬಂದಿದ್ದರಿಂದ ಸದ್ಯಕ್ಕೆ ಸುಮ್ಮನಾಗಿದ್ದ. ಹಾಗಂತ ಅವನ ತಲೆಯಿಂದ ಭೂಮಿಯ ಯೋಚನೆಯನ್ನು ಪೂರ್ತಿಯಾಗಿ ದೂರ ಮಾಡಿರಲಿಲ್ಲ. ಅವನು ಒಳಗೊಳಗೆ ಸಂಚು ರೂಪಿಸುತ್ತಲೇ ಇದ್ದನು. ಅವನ ಸಂಚಿನಿಂದ ಭೂಮಿಯ ಜೀವನದ ದಾರಿಯೇ ಬದಲಾಗುವುದರಲ್ಲಿತ್ತು. ಅದಾವುದರ ಅರಿವಿಲ್ಲದ ಮುಗ್ಧ ಭೂಮಿ ಮುಂದೆ ಓದುವ ಕನಸನ್ನು ಹೊತ್ತು ಜೀವಿಸುತ್ತಿದ್ದಳು. ಭೂಮಿ ಭೂಮಿ ಎಂದು ಏದುಸಿರು ಬಿಡುತ್ತಾ ಕೈಯಲ್ಲಿ ಒಂದು ದಿನಪತ್ರಿಕೆಯನ್ನು ಹಿಡಿದು ಒಳ ಬಂದಿದ್ದನು ಕರ್ಣ. ಇದ್ಯಾಕ್ಲ ಕರ್ಣ, ಹೀಗೆ ಉಸಿರು ಬಿಟ್ಕೊಂಡು ಓಡಿ ಬಂದಿದ್ದೀಯ? ನಿಧಾನಕ್ಕೆ ಬರಕ್ಕೆ ಆಗಕ್ಕಿಲ್ವ ನಿಂಗೆ ಎಂದು ಗದರಿದಳು. ಭೂಮಿ, ಇಲ್ಲಿ ನೋಡು, ನಾಳೆ ನಮ್ಮ ರಿಸಲ್ಟ್ ಬರುತ್ತಂತೆ. ಪೇಪರ್ನಲ್ಲಿ ಹಾಕಿದ್ದಾರೆ. ನಾನಂತೂ ಯಾವಾಗ ರಿಸಲ್ಟ್ ಬರುತ್ತೋ ಎಂದು ಕಾಯುತ್ತಿದ್ದೇನೆ ಎಂದು ಖುಷಿಯಲ್ಲಿ ಹೇಳಿದನು. ಹೌದಾ, ಎಲ್ಲಿ ಕೊಡು ನೋಡ್ತೀನಿ ಎಂದು ಅವನ ಕೈಯಿಂದ ಪೇಪರ್ ಕಸಿದುಕೊಂಡವಳು ಅವಳು ಕೂಡ ಓದಿದಳು. ಹೂ ಕಣ್ಲ ಕರ್ಣ, ನಾಳಿಗೆಯ ನಮ್ಮ ರಿಸಲ್ಟ್ ಎಂದವಳ ಮುಖ ಬಾಡಿತು. ಯಾಕೆ ಭೂಮಿ ಸಪ್ಪಗಾದೆ? ಅವಳು ಇಳಿಬಿಟ್ಟ ಮುಖ ನೋಡಿ ಕೇಳಿದನು. ಯಾಕೋ ಗೊತ್ತಿಲ್ಲ ಕರ್ಣ, ನನಗೆ ತುಂಬ ಭಯ ಆಯ್ತೈತೆ. ಪರೀಕ್ಷೆನಲ್ಲಿ ನಾನು ಪಾಸ್ ಆಗ್ತೀನ ಅಂದರೆ ಮೊದಲೇ ತಲೆಗೊಂದು ಮಾತನಾಡುವ ಊರಿನ ಜನ ಇನ್ನೆಷ್ಟು ಮಾತಾಡ್ತಾರೋ ಅಂತ ಭಯ ಆಯ್ತೈತೆ ಎಂದಳು ಅದೇ ಆತಂಕದಿಂದ. ಭೂಮಿ, ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿಯೇ ಬರೆದಿದ್ದೀಯ. ಹಾಗಿದ್ದಾಗ ನಿನಗೆ ಭಯ ಯಾಕೆ? ಗೊತ್ತಿಲ್ಲ ಕರ್ಣ, ಮನಸ್ಸಿಗೆ ತಳಮಳ ಆಯ್ತೈತೆ, ಸಮಾಧಾನ ಸಿಗ್ತಿಲ್ಲ ಎಂದಳು. ಮತ್ತದೇ ಆತಂಕ ಅವಳಿಗೆ. 10 ಅಡೆತಡೆಗಳ ನಡುವೆ ಬರೆದ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಲಿಲ್ಲ ಎಂದರೆ ಈ ಸಮಾಜ ತನ್ನನ್ನು ಇನ್ನೆಷ್ಟು ದೂರುವುದೋ ಎನ್ನುವ ಭಯ ಅವಳಿಗೆ. ಭೂಮಿ, ಯಾಕವ್ವ ಇಷ್ಟು ಭಯ ನಿಂಗೆ? ನಿನ್ನ ಕೈನಾಗೆ ಎಷ್ಟು ಆಯ್ತದೋ ಅಷ್ಟು ಶ್ರಮ ಹಾಕಿ ಓದಿ ಪರೀಕ್ಷೆ ಬರೆದಿದ್ದೀಯ. ನೀನು ಈ ಪರೀಕ್ಷೆನ್ಯಾಗ ಪಾಸ್ ಆದ್ರೂ ಆಗಲಿಲ್ಲ ಅಂದ್ರೂ ನೀನು 10ನೇ ತರಗತಿ ಪರೀಕ್ಷೆ ಬರೆದಿದ್ದೀಯ ಎನ್ನುವ ತೃಪ್ತಿ ನಮಗಿರ್ತದೆ ಬಿಡವ. ಯಾರು ಯೋನೇ ಅಂದುಕೊಂಡ್ರೂ ನೀನು ತಲೆ ಕೆಡಿಸ್ಕೋಬ್ಯಾಡ. ಪ್ರಯತ್ನ ನಿಂದು, ಫಲಾನುಫಲ ಎಲ್ಲ ಆ ಎಲ್ಲವಂಗೆ ಬಿಟ್ಬಿಡು. ಮಕ್ಕಳು ಪರೀಕ್ಷೆಯಲ್ಲಿ ಫೇಲಾದರೆ ಸಾಕು, ತನ್ನ ಮರ್ಯಾದೆ ಹೋಯಿತು ಎಂದು ತನ್ನ ಮಕ್ಕಳನ್ನೇ ನಿಂದಿಸುವ ಸಮಾಜದಲ್ಲಿ ತನ್ನ ಮಗಳು ಫೇಲಾದರೂ ಪರವಾಗಿಲ್ಲ, ಅವಳು ಪ್ರಯತ್ನ ಮಾಡಿದ್ದಾಳೆ ಎನ್ನುವ ಪದ್ದಣ್ಣನಂತಹ ತಂದೆ ಸಿಗುವುದು ಅಪರೂಪ. ಅಪ್ಪಯ್ಯ, ನಾನು ಫೇಲಾದರೆ ಜನ ನಿನ್ನನ್ನು ಜರಿತಾರೆ, ಆಗ ನಿಂಗೆ ಅವಮಾನವಾಯ್ತದೆ ಅಂತ ಭಯ ಅಪ್ಪಯ್ಯ ಎಂದಳು. ಭೂಮಿ, ನನಗೆ ಜನ ಆಡೋ ಮಾತಿಗಿಂತ ನನ್ನ ಮಗಳು ಮುಖ್ಯ ಬಿಡವ್ವ ಎಂದು ಮಗಳಿಗೆ ಸಮಾಧಾನ ಮಾಡಿದರು. ಭೂಮಿ, ನೀನು ಹೆದರುವ ಹಾಗೆ ಏನೂ ಆಗಲ್ಲ. ನೀನು ಪರೀಕ್ಷೆ ಚೆನ್ನಾಗಿ ಬರೆದಿದ್ದೀಯ ಎಂದು ನನಗೂ ಗೊತ್ತು. ನೀನು ಇದರಲ್ಲಿ ಪಾಸಾಗಿ ನನ್ನ ಜೊತೆ ಕಾಲೇಜಿಗೆ ಬರ್ತೀಯ, ನೋಡ್ತಿರು ಎಂದು ಕರ್ಣ ನಗುತ್ತಾ ಹೇಳಿದನು. ಕರ್ಣನ ಮಾತು ಕೇಳಿದವಳ ತುಟಿ ಅರಳಿದವು. ಈ ಮೂದೇವಿನ 10ನೇ ತರಗತಿ ಪರೀಕ್ಷೆ ಬರೆಯೋಕೆ ಬಿಟ್ಟಿರೋದೇ ಹೆಚ್ಚು, ಅಂಥದ್ರಲ್ಲಿ ಕಾಲೇಜ್ಗೆ ಬೇರೆ ಕಳಿಸ್ತೀನಿ.
ಕಾಲೇಜಿನ ಮಾತು ಆಮ್ಯಾಕಿರಲಿ, ಮೊದಲು ಅವಳು ಪಾಸಾಗುವ ಮುಖವ ನೋಡೋಣ ಎಂದು ಮನದಲ್ಲಿಯೇ ಬೈದುಕೊಂಡು ಸರಿದು ಹೋಗಿದ್ದಳು ಕಲಾವತಿ. ಅಂದು ಬೆಳಿಗ್ಗೆಯೇ ಭೂಮಿಯನ್ನು ಕರೆದುಕೊಂಡು ಫಲಿತಾಂಶ ತಿಳಿದುಕೊಳ್ಳಲು ಶಾಲೆಯ ಬಳಿ ಬಂದಿದ್ದನು ಕರ್ಣ. ಲೋ ಕರ್ಣ, ಆಗಲೇ ಎಲ್ಲ ವಿದ್ಯಾರ್ಥಿಗಳು ಬಂದವ್ರೆ, ನನಗೆ ಯಾಕೋ ಭಯ ಆಯ್ತೈತೆ ಕಣ್ಲ ಎಂದು ಆಗಲೂ ಕೂಡ ತನ್ನ ಭಯವನ್ನು ತೋಡಿಕೊಂಡಿದ್ದಳು. ಭೂಮಿ, ನೀನು ಭಯಪಡುವಂಥದ್ದು ಏನೂ ಆಗುವುದಿಲ್ಲ, ಸುಮ್ಮನಿರು ಎಂದು ಅವಳಿಗೆ ಧೈರ್ಯ ಹೇಳುತ್ತಲೇ ಅವಳ ಕೈ ಬಿಡದೆ ಹಿಡಿದು ಶಾಲೆಯ ಆವರಣದಲ್ಲಿ ಕುಳಿತಿದ್ದನು. ಕೊನೆಗೂ ಎಲ್ಲರೂ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿತು. ಆ ಶಾಲೆಗೆ 80% ಫಲಿತಾಂಶ ಬಂದಿತು. ಆದರೆ ಈ ಬಾರಿ ವಿಶೇಷ ಏನು ಎಂದರೆ 85% ಅಂಕಗಳನ್ನು ತೆಗೆದು ಕರ್ಣ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾದರೆ, ಭೂಮಿ ಆ ಶಾಲೆಯಲ್ಲಿ 65% ಅಂಕಗಳನ್ನು ತೆಗೆದು ಭೂಮಿ ಉತ್ತೀರ್ಣಳಾಗಿದ್ದಳು. ಅಂದು ಶಾಲೆಯ ಫಲಿತಾಂಶಕ್ಕೋಸ್ಕರ ಆ ಹುಡುಗಿಯನ್ನು ನಾನು ಶಾಲೆಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ ಹೆಡ್ ಮಾಸ್ಟರ್ ಕೂಡ ಭೂಮಿಯ ಅಂಕಗಳನ್ನು ನೋಡಿ ಭಾವುಕರಾಗಿದ್ದರು. ಅಂದು ನಾನು ಈ ಹುಡುಗಿಯನ್ನು ಶಾಲೆಗೆ ಸೇರಿಸಿಕೊಳ್ಳಲಿಲ್ಲ ಎಂದಿದ್ದರೆ ನನ್ನಿಂದ ಅದೆಂತಹ ದೊಡ್ಡ ಅಪರಾಧವಾಗಿ ಹೋಗುತ್ತಿತ್ತು ಎಂದು ಮರುಕಪಟ್ಟಿದ್ದರು. ಇನ್ನು ಭೂಮಿಯ ಭಾಷೆಯನ್ನು ಆಡಿಕೊಂಡು ಅವಳನ್ನು ಗೇಲಿ ಮಾಡಿ ನಕ್ಕಿದ್ದ ಸಹಪಾಠಿಗಳೆಲ್ಲ ಅವಳನ್ನು ನೋಡಿ ಖುಷಿಪಟ್ಟಿದ್ದರು. ಅವಳನ್ನು ಗೇಲಿ ಮಾಡಿ ನಾವು ಎಂತಹ ತಪ್ಪು ಮಾಡಿದೆವು ಎಂದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದರು. ಅಲ್ಲದೆ ಅದೇ ಶಾಲೆಯಲ್ಲಿ ಓದುತ್ತಿದ್ದ ಅನುತ್ತೀರ್ಣರಾದ ಕೆಲವು ಮಕ್ಕಳಿಗೆ ಭೂಮಿಯ ಮುಂದೆ ಅವಮಾನವಾದಂತಾಗಿತ್ತು. ಅವಳು ಶಾಲೆಗೆ ಹೋಗದೆ ಉತ್ತೀರ್ಣಳಾಗಿದ್ದಾಳೆ, ನಾವು ಶಾಲೆಗೆ ಬಂದರೂ ಸಹ ಅನುತ್ತೀರ್ಣವಾಗಿದೆವಲ್ಲ ಎನ್ನುವ ಬೇಸರ ಹೊತ್ತು ಮನೆಗೆ ಹೋಗಿದ್ದರು. ಕರ್ಣನಿಗೆ ತಾನು 85% ಅಂಕಗಳನ್ನು ತೆಗೆದಿದ್ದೇನೆ ಎನ್ನುವ ಖುಷಿಗಿಂತ 65% ಅಂಕಗಳನ್ನು ತೆಗೆದು ಉತ್ತೀರ್ಣರಾಗಿರುವ ಭೂಮಿಯನ್ನು ನೋಡಿ ಅವನ ಖುಷಿ ದುಪ್ಪಟ್ಟಾಗಿತ್ತು. ಗೆಳತಿಯ ಗೆಲುವನ್ನು ನೋಡಿ ಸಂಭ್ರಮಿಸುವ ಮನ ಅವನದು. ತನಗಿಂತ ಹೆಚ್ಚಾಗಿ ಗೆಳತಿಯ ಬಗ್ಗೆ ಯೋಚಿಸುವವನು. ಅವಳಿಗೆ ಒಳಿತಾಗಬೇಕು ಎಂದು ಅವಳನ್ನು ಶಾಲೆಗೆ ಸೇರಿಸುವ ತನಕ ಹೋರಾಡಿದವನು. ಇಂದು ಅವಳ ಅಂಕಗಳನ್ನು ನೋಡಿ ಬಹಳವೇ ಖುಷಿಪಟ್ಟಂತಹ ಜೀವ ಅವನದು. ಭೂಮಿಯ ಫಲಿತಾಂಶ ನೋಡುವ ಸಲುವಾಗಿ ಶಾಲೆಯಲ್ಲಿರಲು ಮನಸ್ಸಾಗದೆ ಶಿವಶಂಕರ್ ಮೇಷ್ಟ್ರು ಕೂಡ ಅಲ್ಲಿಗೆ ಬಂದಿದ್ದರು. ಅವರು ಬರುವುದನ್ನು ನೋಡಿದ ಭೂಮಿ ಒಡನೆ ಅವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿ ಕಣ್ಣೀರು ಮಿಡಿದಿದ್ದಳು. ಭೂಮಿ ಇಂದು ಎಷ್ಟೇ ಅಂಕ ತೆಗೆದರೂ ಅದು ಶಿವಶಂಕರ್ ಮೇಷ್ಟ್ರು ಪಾದಕ್ಕೆ ಅರ್ಪಣೆ ಎಂಬಂತಿತ್ತು ಅವಳ ವರ್ತನೆ. ಭೂಮಿ ಹಾಗೂ ಕರ್ಣನ ಜೊತೆ ಮಾತನಾಡಿದವರು ಹೆಡ್ ಮಾಸ್ಟರ್ ಕೋಣೆಗೆ ಹೋಗಿ ಅವರ ಜೊತೆ ಮಾತನಾಡಿದರು. ಅದೇ ಸಮಯಕ್ಕೆ ಆ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಕಾಂತ್ ಅವರು ಕೂಡ ಕರೆ ಮಾಡಿದ್ದರು. ಶಿಕ್ಷಣಾಧಿಕಾರಿಗಳಾದ ಶ್ರೀಕಾಂತ್ ಅವರು ಕೂಡ ಇದೆಲ್ಲ ಕ್ರೆಡಿಟ್ ಶಿವಶಂಕರ್ ಅವರಿಗೆ ಸೇರಬೇಕು ಎಂದು ಎಲ್ಲ ಗೆಲುವನ್ನು ಅವರಿಗೆ ಸಮರ್ಪಿಸಿದರು. ಅಲ್ಲದೆ ಹಳ್ಳಿಗಳಲ್ಲಿ ನಿಮ್ಮಂತಹ ಶಿಕ್ಷಕರು ಇರುವವರೆಗೂ ಅಲ್ಲಿನ ಎಲ್ಲ ಜನರು ಅಕ್ಷರಸ್ಥರಾಗುತ್ತಾರೆ, ಯಾರೂ ಕೂಡ ವಿದ್ಯೆಯಿಂದ ವಂಚಿತರಾಗುವುದಿಲ್ಲ ಎಂದು ಅವರನ್ನು ಹೊಗಳಿದ್ದರು. ಆ ಶಾಲೆಯ ಹೆಡ್ ಮಾಸ್ಟರ್ ತಾವು ವಯಸ್ಸಿನಲ್ಲಿ ದೊಡ್ಡವರು ಎನ್ನುವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಶಿವಶಂಕರ್ ಮೇಷ್ಟ್ರು ಬಳಿ ಕ್ಷಮೆ ಯಾಚಿಸಿದರು. ಮುಂದೆ ಇಂತಹ ಶಾಲೆ ಬಿಟ್ಟ ಮಕ್ಕಳಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಿ ಎಂದು ಭರವಸೆಯನ್ನು ಕೂಡ ನೀಡಿದ್ದರು. ಫಲಿತಾಂಶ ದಿನ ಅಂದು ಶಾಲೆಯಲ್ಲಿ ಭೂಮಿಯೇ ಎಲ್ಲರ ಅಲ್ಲಿನ ಕೇಂದ್ರ ಬಿಂದುವಾಗಿದ್ದಳು. ವರ್ಷಗಳಿಂದ ಶಾಲೆಗೆ ಹೋಗದೆ ನೇರವಾಗಿ 10ನೇ ತರಗತಿ ಪರೀಕ್ಷೆ ಬರೆದ ಹುಡುಗಿ ಇಂದು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣಳಾಗಿರುವುದು ಇಡೀ ತಾಲೂಕಿಗೆ ಹಬ್ಬಿತು. ಅಂದಿನ ದಿನ ಭೂಮಿಯ ವಿಚಾರ ಇಡೀ ಹಳ್ಳಿಗೂ ಕೂಡ ಹಬ್ಬಿತು. ಶಾಲೆ ಬಿಟ್ಟ ಎಷ್ಟೋ ಹೆಣ್ಣು ಮಕ್ಕಳಿಗೆ ಭೂಮಿ ಸ್ಫೂರ್ತಿಯಾದಳು. ಇದಿಷ್ಟೇ ಅಲ್ಲದೆ ಭೂಮಿಯ ವಿಚಾರ ದಿನಪತ್ರಿಕೆಯಲ್ಲೂ ಕೂಡ ಪ್ರಕಟ ಮಾಡಿದರು. ಒಂದು ಹಳ್ಳಿಗೆ ಸೀಮಿತವಾಗಿದ್ದ ಅವಳ ಸುದ್ದಿ ದಿನಪತ್ರಿಕೆಯಿಂದ ಈಗ ಇಡೀ ಕರ್ನಾಟಕಕ್ಕೆ ತಿಳಿಯಿತು. ಅಂದು ಎಲ್ಲರ ಬಾಯಿಯಲ್ಲೂ ಕೂಡ ಭೂಮಿಯ ಹೆಸರೇ ಕೇಳಿಬರುತ್ತಿತ್ತು. ಅಂದಿನ ಕಾಲದಲ್ಲಿ ಅದರಲ್ಲೂ ಒಂದು ವಿಧವೆ ಪರೀಕ್ಷೆ ಬರೆಯುವುದು ಎಂದರೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಗಂಡ ಇಲ್ಲದ ಹೆಣ್ಣು ಮಕ್ಕಳು ಹೊರಗೆ ಬಾರದೇ ಇರುವಂತಹ ಕಾಲವದು. ನೋಡಿದ್ಯೇನಮ್ಮೇ, ನನ್ನ ಮಗಳು ಪಾಸಾಗಕ್ಕಿಲ್ಲ ಅಂತ ಬೈತಿದ್ದೆ, ಈಗ ನೋಡು ಹೆಂಗೆ ಫಸ್ಟ್ ಬಂದವಳೆ. ಊರಲ್ಲೆಲ್ಲ ಇವಳದ್ದೇ ಮಾತು. ಇವತ್ತು ನನ್ನ ಮಗಳಿಗೆ ದೃಷ್ಟಿ ತೆಗಿಬೇಕು.
ಎಂದು ಮಗಳ ಕಡೆ ತಿರುಗಿ ಹೇಳಿದರು ಪದ್ದಣ್ಣ. ಈಗ ಅವರಿಗೆ ಮಗಳೆಂದರೆ ಒಂದು ಹೆಮ್ಮೆ. ಪದ್ದಣ್ಣನ ಮಾತಿಗೆ ಕಲಾವತಿ ಏನೂ ಮಾತನಾಡದೆ ಮುಖ ಸಿಂಡರಿಸಿದರು. ಭೂಮಿ, ನಿಮ್ಮ ಮೇಷ್ಟ್ರು ರಸ್ತೆನ್ಯಾಗ ನಡ್ಕೊಂಡು ಬರಬೇಕಾದ್ರೆ ಸಿಕ್ಕಿದ್ರು. ಪದ್ದಣ್ಣ, ಭೂಮಿನ ಕಾಲೇಜ್ಗೆ ಎಲ್ಲಿ ಸೇರಿಸ್ತೀರಾ ಅಂತ ಕೇಳಿದ್ರು. ಮಗಳೇ, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀನು ಯಾವ ಕಾಲೇಜು ಹೇಳ್ತೀಯೋ ಆ ಕಾಲೇಜ್ಗೆ ನಿನ್ನ ಸೇರಿಸ್ತೀನಿ ಎಂದು ಪದ್ದಣ್ಣ ಹೇಳಿದ ತಕ್ಷಣ ಅವರ ಮಾತನ್ನು ಸಹಿಸಲಾಗಲಿಲ್ಲ ಕಲಾವತಿಗೆ. ಯೋನ್ ಮಾತಾಡ್ತಿದ್ದೀಯಾ ಅಂತ ಜಪ್ತಿ ಆಯ್ತಾ ನಿಂಗೆ? ಕಾಲೇಜು ಅಂದರೆ ಸ್ಕೂಲ್ನಂಗೆ ಅಂತ ತಿಳಿದಿದ್ದೀಯಾ? ಹೆಂಗೆ? ಕಾಲೇಜ್ಗೆ ಏಟ್ ಖರ್ಚಾಯ್ತದೆ ಅಂತ ಗೊತ್ತಾ ನಿಂಗೆ? ಎಂದು ಕಲಾವತಿ ಆಗಲೇ ತನ್ನ ಅಸಮಾಧಾನವನ್ನು ಹೊರಹಾಕಿದಳು. ಸರ್ಕಾರಿ ಕಾಲೇಜಿಗೆ ಇವನು ಹೆಚ್ಚಿಗೆ ಖರ್ಚಾಗಕ್ಕಿಲ್ಲ ಕಣಮ್ಮಿ. ನನ್ನ ಮಗಳು ನಾವು ಓದಿಸ್ದೆ, ನಾನು ಸುಮ್ಮನೆ ಬುಡಾಕಿಲ್ಲ ಎಂದು ಪದ್ದಣ್ಣ ಕೂಡ ಜೋರಿನಲ್ಲಿ ಹೇಳಿದರು. ಒಟ್ಟಿನಲ್ಲಿ ಮುಂದೆ ತನ್ನ ಮಗಳನ್ನು ಓದಿಸಲೇಬೇಕೆಂಬ ಪಣ ತೊಟ್ಟಿದ್ದರು ಅವರು. ಸರ್ಕಾರಿ ಕಾಲೇಜು ಅಂದರೆ ಏನು ಖರ್ಚು ಇರಾಕಿಲ್ಲ ಎಂದು ತಿಳಿದಿದ್ದೀಯಾ? ಬಟ್ಟೆ, ಪುಸ್ತಕ, ಬ್ಯಾಗು ಇವಕ್ಕೆಲ್ಲ ಖರ್ಚಿಗೆ ಹಣ ಎಲ್ಲಿಂದ ಬರ್ತದೆ ಅಂತ ತಿಳಿದಿದ್ದೀಯಾ ನೀನು? ಮಳೆ ಭೂಮಿಗೆ ಬಿದ್ದು ವರ್ಷ ಆಯಿತು. ಹಾಕಿದ ಜ್ವಾಳ ಭೂಮಿಲೇ ಒಣಗಿ ಹೋಯ್ತು. ಹೊಟ್ಟೆ ಗಂಜಿ ಕುಡಿಯೋಕ್ಕೂ ನೀರು ಸಿಕ್ಕಿದ್ರೆ ಸಾಕು ಅನ್ನಂಗಾಗೈತೆ ನಮ್ಮ ಜೀವನ. ಕಾದ ಭೂಮಿ ಬಾಯಿ ಬಿಟ್ಕೊಂಡು ಕೂತದೆ. ಈಗಿರೋ ಬಾವಿಲಿ ನೀರು ಇಂಗಿ ಹೋಯ್ತಾಯ್ತಂತೆ. ಇನ್ನು ಮುಂದೆ ನಾವು ನೀರು ತರಕ್ಕೆ 2 ಮೈಲಿಗಳ ದೂರ ಹೋಗಬೇಕು. ಇಂಥ ಟೈಮ್ನಾಗೆ ನೀನು ಮಗಳನ್ನು ಓದಿಸ್ಬೇಕಾ ಹೇಳು ಎಂದು ಗಂಡನಿಗೆ ಜೋರು ಮಾಡಿದರು ಕಲಾವತಿ. ನನ್ನ ಮಗ ಇಡೀ ತಾಲೂಕಿಗೆ ಫಸ್ಟ್ ಬಂದವನಂತೆ. ಅವನಿಗೆ ಅದೆಷ್ಟು ಜನರ ಕಣ್ಣು ಬಿದ್ದೈತೋ ಗೊತ್ತಿಲ್ಲ. ಮೊದಲು ಅವನಿಗೆ ದೃಷ್ಟಿ ತೆಗಿಬೇಕು ಎಂದುಕೊಂಡು ಅಲ್ಲಿ ಸೂರಿಗೆ ಸಿಕ್ಕಿಸಿದ ಅಂಚಿನ ಕಡ್ಡಿಗಳನ್ನು ತೆಗೆದುಕೊಂಡ ಅಂಜನ ಕರ್ಣನನ್ನು ಒಲೆಯ ಮುಂದೆ ಕೂರಿಸಿ ಅಂಚಿನ ಕಡ್ಡಿಗೆ ಬೆಂಕಿ ಹೊತ್ತಿಸಿದರು. ಅದು ಚಟಪಟ ಎಂದು ಸದ್ದು ಮಾಡಿ ಉರಿಯುತ್ತಿರುವುದನ್ನು ನೋಡಿ, ನೋಡು ಬನ್ನಿ ಇಲ್ಲಿ, ನನ್ನ ಮಗನಿಗೆ ದೃಷ್ಟಿ ಆಗಕ್ಕಿಲ್ಲ ಎಂದು ಹೇಳ್ತಿದ್ರಲ್ಲ, ಏಟೊಂದು ದೃಷ್ಟಿ ಆಗೈತೆ ಗೊತ್ತಾ ಎಂದು ಹೇಳುತ್ತಾ ಅವನ ಮುಖದ ಮೇಲೆ ಬೆರಳಿನಿಂದ ಲಟಿಕೆ ಮುರಿಯುತ್ತಾ ಹೇಳಿದರು. ಅವನು ಇಡೀ ತಾಲೂಕಿಗೆ ಫಸ್ಟ್ ಬಂದಿರುವುದಕ್ಕೆ ಎಲ್ಲರೂ ಅವನನ್ನು ಹೊಗಳುತ್ತಿರುವುದು ನಿಜ ಅಂಜನ. ಹಾಗಂತ ಅವನಿಗೆ ದೃಷ್ಟಿ ಏನೂ ಆಗಿಲ್ಲ ಬಿಡು ಸಾಕು. ಬಂದಾಗಿನಿಂದಲೂ ಅವನನ್ನು ಗೋಳು ಹುಯ್ದುಕೊಳ್ಳುತ್ತಿದ್ದೀಯಲ್ಲ ಎಂದರು ವೀರಣ್ಣ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ ಎಂದು ಅರಿಶಿನದ ನೀರಿನಲ್ಲಿ ಅವನಿಗೆ ನಿವಾಳಿಸಿ ಅದರ ನೀರನ್ನು ತೆಗೆದು ಅವನ ಹಣೆಗೆ ಹಚ್ಚಿ ಆ ನೀರನ್ನು ಹೊರಗೆ ಚೆಲ್ಲಿ ಬಂದಿದ್ದರು. ಕರ್ಣ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿರುವುದಕ್ಕೆ ಅಂಜನ ಅವನಿಗೆ ಹೇಳತೀರದಷ್ಟು ಸಂತೋಷವಾಗಿತ್ತು. ಇರುವುದು ಒಬ್ಬನೇ ಮಗ. ಅವರಿಗೆ ಎಷ್ಟೇ ಕಷ್ಟ ಇದ್ದರೂ ಮಗನ ಓದಿಗೆ ಎಂದಿಗೂ ಅಡ್ಡಿ ಬರದೆ ಅವನು ಏನು ಹೇಳುತ್ತಾನೋ ಅದನ್ನೆಲ್ಲವನ್ನು ಕೊಡಿಸಿ ಅವನಿಗೆ ಯಾವುದೇ ಕೊರತೆ ಬಾರದ ಹಾಗೆ ಸಾಕುತ್ತಿದ್ದಾರೆ. ನೋಡಿ, ಈಗಲೇ ಹೇಳ್ತಿದ್ದೀನಿ, ನನ್ನ ಮಗನ ಸಿಟಿಲಿರುವ ಯಾವುದಾದ್ರೂ ದೊಡ್ಡ ಕಾಲೇಜ್ಗೆ ಸೇರಿಸ್ಬೇಕು. ಇವನಾದರೂ ಇಲ್ಲೇ ಹತ್ತಿರದ ಪ್ಯಾಟೆ ಕಾಲೇಜ್ಗೆ ಸೇರಿಸ್ತೀನಿ ಅಂದರೆ ನಾನು ಸುಮ್ಕಿರಾಕಿಲ್ಲ. ಅವನನ್ನು ಒಳ್ಳೆ ದೊಡ್ಡ ಕಾಲೇಜ್ಗೆ ಸೇರಿಸಬೇಕು ಎಂದರು. ಒಟ್ಟಿನಲ್ಲಿ ಅಂಜನ ಕರ್ಣನನ್ನು ಭೂಮಿಯಿಂದ ದೂರ ಮಾಡಬೇಕು. ಅವರಿಬ್ಬರು ಮಾತನಾಡದ ಹಾಗೆ ಮಾಡಬೇಕು. ಕರ್ಣನನ್ನು ದೂರದ ಕಾಲೇಜಿಗೆ ಸೇರಿಸಿದರೆ ಭೂಮಿಯನ್ನು ಅಷ್ಟು ದೂರ ಕರೆದುಕೊಂಡು ಹೋಗಿ ಅವರು ಕಾಲೇಜಿಗೆ ಸೇರಿಸುವುದಿಲ್ಲ ಎನ್ನುವ ದೂರಾಲೋಚನೆ ಅಂಜನ ಅವರದ್ದು. ಈ ಯೋಚನೆಯನ್ನು ತಲೆಯಲ್ಲಿಟ್ಟುಕೊಂಡು ಕರ್ಣನನ್ನು ಅದಾಗಲೇ ದೂರದ ಸಿಟಿ ಕಾಲೇಜಿಗೆ ಸೇರಿಸುವ ಯೋಚನೆ ಮಾಡಿದ್ದರು. ಆದರೆ ಕರ್ಣ ಮೊದಲೇ ಯೋಚಿಸಿದ ಹಾಗೆ ಈಗ ಓದುತ್ತಿರುವ ಅದೇ ಊರಿನ ಕಾಲೇಜಿಗೆ ಸೇರಿಕೊಳ್ಳಬೇಕು ಎಂಬ ಅವನ ಯೋಚನೆ ತಲೆ ಕೆಳಗಾಗುವಂತೆ ಮಾಡಿತು ಅಂಜನ ಅವರ ಮಾತುಗಳು. ಮುಂದುವರಿಯುವುದು. ಅಂಜನ ಆಸೆಯಂತೆ ಕರ್ಣ ದೂರದ ಕಾಲೇಜಿಗೆ ಸೇರ್ತಾನ, ಇಲ್ಲ ಕರ್ಣನ ಆಸೆಯಂತೆ ಭೂಮಿ ಕರ್ಣ ಒಂದೇ ಕಾಲೇಜಿನಲ್ಲಿ ಓದುತ್ತಾರ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.